ಮಾಡ್ತಾನೆ ಇದ್ದೀರಾ, ಕಮ್ಮಿ 6 ವರ್ಷದಿಂದನೂ ನಡೀತಾನೆ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯಿಂದ ಸೊ ಈಗ ಹಲವಾರು 10-13 ವರ್ಷಗಳಿಂದ ಈಗಾಗಲೇ ಪ್ರತಿಭಟನೆ ಹಮ್ಮಿಕೊಳ್ತಾ ಬರ್ತಾನೆ ಇದೆ. ಸೊ ನಮ್ಮ ವೇದಿಕೆಯ ಉದ್ದೇಶ ಬಂದು ಸರ್ವರಿಗೂ ಸೂರು ಸಾಮಾನ್ಯ ವಸತಿ ಪರ ಹೋರಾಟ ಸಮಿತಿ ಅಂತ. ಸೊ ಪ್ರತಿಯೊಬ್ಬರಿಗೂ ಮನೆ ಇರಬೇಕು ಅನ್ನೋದು ಒಂದು ಮುಖ್ಯ ಧ್ಯೇಯ. ಸೊ ವಿಧಾನಸೌಧದ ಕಾಲಂ ಅಂತ ಹೇಳುತ್ತೆ 1964ನೇ ಸೆಕ್ಷನ್ ಪ್ರತಿಯೊಬ್ಬರಿಗೂ ಸೂರು ಅನ್ನೋ ಒಂದು ಸಮಸ್ಯೆನೇ ಇದೆ. ಆದರೂ ಸರ್ಕಾರಿ ಅಧಿಕಾರಿಗಳು ಇರೋಬ್ಬರ ಭೂಮಿನೆಲ್ಲ ಮುಚ್ಚಿಟ್ಬಿಟ್ಟು ಎಲ್ಲ ನಾಡ ಕಚೇರಿ ಆಗಿರಲಿ RIVAಗಳಾಗಿರಲಿ ಯಾವುದೇ ಜಮೀನಿನ ಲಭ್ಯತೆ ಇಲ್ಲ, ಖಾಲಿ ಇಲ್ಲ, ನೋಡ್ತಾ ಇಲ್ಲ, ಇಲ್ಲಿಲ್ಲ ಜಾಗನೇ ಇಲ್ಲ ಅಂತಾರೆ. ಯಾರನ್ನ ಹಣಕಾಸು ಕೊಟ್ಟರೆ ಅವ್ರಿಗೆ ಇಮ್ಮಿಡಿಯೇಟ್ಲಿ ಆ ಜಮೀನ 5 ಎಕರೆ 6 ಎಕರೆ ಅಂತೇಳಿ ಬರೀತಾ ಇದೆ. ಸೊ ಈಗ ಆಲ್ರೆಡಿ ನಮಗೆ ಸರ್ಕಾರ ನಮಗೂ ಕೊಟ್ಟಿದೆ, ಇಲ್ಲ ಅಂತಲ್ಲ, ನಮಗೂ ಒಂದು 500 ಜನಕ್ಕೆ ಮನೆಗೂ ಕೊಟ್ಟಿದೆ. ಮೂಲಭೂತ ಸೌಕರ್ಯ ಕೊಡಬೇಕಾದಂಥ ಸ್ಲಮ್ ಬೋರ್ಡ್ ಮೂಲಭೂತಗಳು ಕೊಡಬೇಕಾದ್ರೆ ಸ್ಲಮ್ ಬೋರ್ಡ್ ಅವರೇ ಯಾವ ಮೂಲಭೂತ ಸಿಗ್ತಾರೆ, ಯಾವುದನ್ನು ಮಾಡ್ತಾನೆ ನೋಡಿ. ರಾಜನಹಳ್ಳಿ ಅಂತ ಒಂದು ಊರಿದೆ, ಅದು ಮಿನಿಮಮ್ ಅಂತಂದರೆ 200 ಕುಟುಂಬಕ್ಕೂ ಅಂದರೆ 400 ಕುಟುಂಬಕ್ಕೂ ಎಕ್ಸ್ಟ್ರಾ ಇದೆ. 200 ಜನನ ಪಟ್ಟಿ ಮಾಡಿದ್ದಾರೆ. ಪಟ್ಟಿ ಮಾಡಿದವರು ಸ್ಲಮ್ ಬೋರ್ಡ್ ಅವರೇ. ಸ್ಲಮ್ ಬೋರ್ಡ್ ಅವ್ರು ಪಟ್ಟಿ ಮಾಡಿದ್ರು ಇದುವರೆಗೆ ಯಾವುದೇ ಥರ ಒಂದು ಮೂಲಭೂತ ಸೌಕರ್ಯಕ್ಕಾಗಲಿ ಅಥವಾ ಪಟ್ಟಿ ಆಗಲಿ DC ಅವರಿಗೆ ಮುಂದಿನ ಆದೇಶಕ್ಕಾಗಲಿ ಯಾವುದೂ ಮಾಡಿಲ್ಲ. ಕೇಳಿದ್ರೆ ಅವರು ಅಲ್ಲಿ ವೋಟರ್ ID ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಇಲ್ಲ. ಇದು ಕರ್ನಾಟಕ ಬೋರ್ಡ್ ಆದಮೇಲೆ ಯಾವ ಕಾರ್ಡ್ ಇದ್ರೆ ಏನು, ಇಲ್ಲ ಅಂದ್ರೆ ಏನು? ಆ ಕರ್ನಾಟಕ ಬೋರ್ಡ್ ಅಂತಂದ್ರೆ ಯಾವ ದಾಖಲೆ ಕೊಟ್ಟರು ಅವ್ರು ಇಸ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಇವ್ರು ಅದು ಮಾಡ್ತಾ ಇಲ್ಲ. ಅವ್ರ ಡಾಕ್ಯುಮೆಂಟ್ಸ್ ಇಲ್ಲ, ವೋಟರ್ ID ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಕೊಡಬೇಕಾದವ್ರು ನೀವೇ ತಾನೆ, ಕೊಡಬೇಕಾದವ್ರೆ ಕೊಡ್ತಾ ಇಲ್ಲ. ನಾವೆಲ್ಲೋ ಸಾಯಲ್ಲ. ದಿನಗೂಲಿ ಕಾರ್ಮಿಕರು ದಿನಕ್ಕೆ 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡೋರು. ಆ ಸಂಪಾದನೆ ನಮ್ಮ ಟೈಮ್ ಪಾಸ್ ಆಗ್ಬೋದು. ಆದರೆ ಇಲ್ಲಿ ನೋಡಿದ್ರೆ ಇವರು ಆ ಕಾರ್ಡ್ ಇಲ್ಲ, ಈ ಕಾರ್ಡ್ ಇಲ್ಲ, ಈ ಕಾರ್ಡ್ ಇಲ್ಲ, ಮೂಲ ಗುಂಪು ಮಾಡೋದು. ಜನಗಳಲ್ಲಿ ನೋಡಿ, ರಾಜನಹಳ್ಳಿ ಅಂತ ಒಂದು ಬ್ಯಾಚ್ ಇದೆ, ಈ ಕಡೆ ಒಂದು ವೀರಣ್ಣಪಳ್ಳಿ ಅಂತ ಒಂದು ಸ್ಲಮ್ ಇದೆ. ಸೊ ಏನಿದೆ ಅಂದರೆ ಅಲ್ಲಿ ದೊಡ್ಡ ಕಚಡ ಅಂದರೆ ಏಸಿಗೆ ಜಾಗ, ಅದು ಏಸಿಗೆ ಜಾಗದಲ್ಲಿ ಜೋಪಡಿಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಕಳ್ಳರಿಗೆ ಅದು ಕಾಣೋದಿಲ್ಲ. ಖುದ್ದಾಗಿ ಬಂದು ಭೇಟಿ ಮಾಡಿದ್ದಾರೆ, ಸ್ಥಳ ತನಿಖೆ ಆಗಿದೆ, ನೋಡಿದ್ರು ಏನು ಮಾಡ್ತಾರೆ ಸರ್. ಹಾಗೆ ವಿಶ್ವನಾಥ್ ಅವ್ರದ್ದು ಬ್ಯಾನರು ಹಾಕಿದ್ದೀರಾ, ಏನಂತೀರ? ವಿಶ್ವನಾಥ್ ಅವರು ಏನಂತಂದ್ರೆ ನಮ್ಮ ಕ್ಷೇತ್ರದ ಶಾಸಕರು, ಹಂಗಾಗಿ ಅವರು ನಮ್ಮ ಬೆನ್ಗಾವಲು, ಹಂಗಾಗಿ ನಾವು ಹಾಕಿದ್ದೀವಿ ಅಷ್ಟೇ. ಅವ್ರು ಯಾವ ಥರ ಸಹಾಯ ಮಾಡ್ತಾ ಇದ್ದಾರೆ? ಬಡವರ ಬಂಧು ಅಂತ ಹೇಳ್ಬೋದು, ಆದರೆ ಸ್ವಲ್ಪ ಯಾಕೋ ನಮ್ಮನ್ನ ಸ್ವಲ್ಪ ದೂರ ಮಾಡಿದ್ರು ಅಷ್ಟೇ. ಈಗ ಇಷ್ಟೊಂದು ನನ್ಗೆ ಗೊತ್ತಿರೋ ಥರ ಇಷ್ಟೊಂದು ಪ್ರತಿಭಟನೆ ಮಾಡ್ತಾನೆ ಇದ್ದೀರಾ, ಯಾವ ಕಚೇರಿ ಆಗಲಿ, ರೋಡ್ ಬೀದಿ ಆಗಲಿ, ಇದ್ರ ಆಗಲಿ, ಬಟ್ ತಮಗೆ ಯಾವ ಥರ ನ್ಯಾಯ ಸಿಗ್ತಿದೆ ಅಂತ ಹೇಳ್ತೀರಾ? ನ್ಯಾಯ ಸಿಗುತ್ತೆ ಅನ್ನೋದು ನನಗೆ ಸತ್ಯವಾಗಿ ಗೊತ್ತಿಲ್ಲ. ಯಾಕಂದ್ರೆ ನ್ಯಾಯ ಕರ್ನಾಟಕದಲ್ಲಿ ಇಲ್ಲ, ಸತ್ತೋಗಿದೆ ಅದು. ಸೊ ನನಗೆ ಬೇಕಾದ ಭೂಮಿ, ಆ ಭೂಮಿ ಸಿಗೋವರೆಗೂ ನಾನು ಯಾರನ್ನೂ ಬಿಡಲ್ಲ. ಇನ್ನೂ 5 ವರ್ಷ ಆದ್ರೆ ಇನ್ನೂ ಹೋರಾಟ ಮಾಡ್ತಾನೆ ಇರ್ತೀನಿ, ನಾನಂತೂ ಬಿಟ್ಕೊಡೋದಿಲ್ಲ. ಹಳೆಯಲ್ಲಿ BJP ಸರ್ಕಾರ ಇತ್ತು, ಈ ಬಾರಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಸೊ ಅವ್ರು ಯಾವ ಥರ ಸಾಥ್ ಕೊಡ್ತಾ ಇದ್ದಾರೆ? ಸೊ ಕಾಂಗ್ರೆಸ್ ಸರ್ಕಾರ ಕೆಮ್ತಾನೆ ಇಲ್ಲ, ಕ್ಯಾಕ್ರಿಸ್ತಾನೆ ಇಲ್ಲ, ಮಲ್ಕೊಂಡ್ಬಿಟ್ಟಿದೆ ಸರ್. ನಮ್ಗೇನು ಮಾಡ್ತಾರೆ? BJP ಆದರೂ ಅಲ್ಲಿ ಇಲ್ಲಿ ಧ್ವನಿ ಆದ್ರೂ ಎತ್ತಿತ್ತು ಹಿಂದೆ. ಆ ಅಧಿಕಾರಿಗಳು ಏನು ಕೆಲಸ ಮಾಡ್ಬೇಕು ಅನ್ನೋದಾದ್ರೂ ಮಾಹಿತಿ ಕೊಡ್ತಿದ್ರು. ಆದರೆ ಈಗ ರೀಸನಲ್ಲಿ ಏನು ಕಾಂಗ್ರೆಸ್ ಬಂದ ಮೇಲೆ ಅಂತೂ ತೀರಾ ಮಲಗ್ಬಿಡ್ತು. ಎಲ್ಲಿ ನೋಡು ಹಗರಣ, ಎಲ್ಲಿ ನೋಡು ದಂಗೆ, ಎಲ್ಲಿ ನೋಡು ಕೋಟಿ ಹಗರಣಗಳು ಬರ್ತದೆ ಬಿಟ್ರೆ ಬೇರೆ ಯಾವ ಒಂದು ಇದು ಬಂದಿಲ್ಲ. ಹಾಗೆ ಈಗ ನೋಡಿ, ವಸತಿ ಸಚಿವರು ಈಗ ತಮಗೆ ಜಮೀರ್ ಅಹ್ಮದ್ ಇದ್ದಾರೆ, ಅವ್ರು ಏನಾದರೂ ತಮಗೆ ಅಲ್ಲ, ವಸತಿ ಸಚಿವರು ಅಷ್ಟೇ. ಅವರು ವಸತಿಗೆ ನಮಗೆಲ್ಲ ಬಿಡಿ, ಅವ್ರೇನಿದೆ ಇರೋರ್ಗೆ ಮಾತ್ರ ಸಚಿವರು, ನಮ್ಮ ಬಡತನಕ್ಕೆ ಅವ್ರು ಇಲ್ದವ್ರು ಅಷ್ಟು ಮಾತ್ರ ಹೇಳ್ಬಲ್ಲ. ಏನೋ ಎಲ್ಲರ ಮುಂದೆ ಶೋಬಾಜಿ ಮಾಡ್ತಾರೆ, ನಾನು ಬಡವ್ರ ಪರ ಇದ್ದೀನಿ, ನನಗೆ ಜಾತಿ ಭೇದ ಇಲ್ಲ, ನಾನು ಒಳ್ಳೆ ವ್ಯಕ್ತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಕೇಳ್ಬೋದಲ್ಲ, ಬಾಯಿ ಇದೆಯಲ್ಲ. ಸೊ ಈಗೇನು ಒಂದು ಶಾಸಕರ ಹತ್ರ ಹೋಗ್ತೀವಿ, ಅವ್ರೇನು ಹೇಳ್ತಾರೆ, ಯಾವ್ದಾದ್ರು ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ದಂಗೆ ಇದಕ್ಕೆ ಸರ್ ಮಾಡಿಬಿಡೋಣ, ಜಸ್ಟ್ ಮಾಡಿಬಿಡೋಣ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಈಗ ಮಿನಿಸ್ಟರ್ ಹೇಳ್ಬೇಕು, ಅದೇ ಥರ ಹೇಳ್ಬೇಕು. ಮಾಡಲ್ಲ ಅಂದ್ರೆ ಕರ್ನಾಟಕ ಸುಮ್ಮನಿದಲ್ಲ, ಹಂಗಾಗಿ ಮಾಡಿಬಿಡೋಣ ಅಷ್ಟು ಬಿಟ್ಟರೆ ಇನ್ನೇನು ಹೇಳ್ತಾಯಿಲ್ಲ, ಏನು ಮಾಡ್ತಾರೆ. ಹಳೆ ಟೈಮ್ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳ ಹತ್ರ ತಾವು ಭೇಟಿ ಮಾಡಿದ್ದೀರಾ. ಈ ಬಾರಿ ಜಮೀರ್ ಅಹ್ಮದ್ ತಮಗೆ ಭೇಟಿ ಮಾಡಿದಾರಾ, ಇಲ್ಲ ತಾವು ಅವ್ರಿಗೆ ಭೇಟಿ ಮಾಡಿದ್ದೀರಾ, ಹೇಳಿದ್ದೀರಾ? 3 ಬಾರಿ ಮಂತ್ರಿ ಅವರು ಇವ್ರನ್ನ ಜಮೀರ್ ಅಹ್ಮದ್ ಅವ್ರನ್ನ ಭೇಟಿ ಮಾಡಿದ್ದೆ. ಸೊ
ಸೊ ಯಾವುದೇ ಕೆಲಸನೂ ಕಾರ್ಯರೂಪಕ್ಕೆ ತಂದಿಲ್ಲ. ಸೊ MLAಗಳನ್ನ ಹೆಂಗಪ್ಪ ನಾವು ಬಿಟ್ಕೊಡೋದು, ಜನಗಳು ನಂಬ್ಕೊಂಡು ನಾವು MLAಗಳು ಹೆಂಗೆ ಬಿಟ್ಕೊಡೋದು ನಾವು ಅಂತೇಳಿ ನೇರವಾಗಿ ಮಕ್ಕೊಡ್ದಂಗೆ ಹೇಳಿದ್ರು ನನಗವರು. ಸೊ ಆಲ್ರೆಡಿ ಎಲ್ಲರಿಗೂ ಹಕ್ಕುಪತ್ರಗಳು ಕೊಡ್ಬೇಕು ಸರ್, ಜಮೀನು ಕೊಟ್ಟಿದ್ದೀರಿ, ಮನೆ ಕಟ್ಕೊಂಡಿದ್ದೀವಿ, ಹಕ್ಕುಪತ್ರಗಳು ಕೊಡಬೇಕು, ದಯವಿಟ್ಟು ಕೊಡಿ, ಅಥವಾ ಮೂಲಭೂತ ಸೌಕರ್ಯ ಏನಾದರೂ ಒದಗಿಸ್ಕೊಡಿ ಅಂತ ಕೂಡ ಕೇಳಿದ್ದೀವಿ. ಇಲ್ಲಪ್ಪ ಹಂಗೆ ಮಾಡಕ್ಕೆ ಬರಲ್ಲ, ಶಾಸಕರಿಂದ ಒಂದು ಲೆಟರ್ ತಗೋ ಅಂತ. ಶಾಸಕರು ಆಲ್ರೆಡಿ ಇರಬಾರ್ದನ್ನೆಲ್ಲ ಗುಳುಂ ಸಹ ಮಾಡ್ತಾ ಇದ್ದಾರೆ, ಇನ್ನು ನಮಗೆ ಎಲ್ಲಿಂದ ಕೊಡ್ತಾರೆ, ಎಲ್ಲ ಮಾಡ್ಬಿಡ್ತಾರೆ. ಹಂಗಾಗಿ ನಮ್ಗೆ ಯಾರು ನ್ಯಾಯ ಸಿಗ್ತಾ ಇಲ್ಲ. ಮಸೀದಿ ಸಚಿವರು ಅಷ್ಟೇ, ಇನ್ನೇನು ಸಿಗ್ತಾ ಇಲ್ಲ. ಇದು ನಮ್ಗೆ ಅಂತ ಒಂದು ಆಪ್ಷನ್ ಏನಂತಂದ್ರೆ ಇವ್ರನ್ನ ಮಾನ ಮರ್ಯಾದೆ ಕಳಿಬೇಕು, ಆ ಉದ್ದೇಶವಾಗಿ ನಾವು ಬಂದಿದ್ದೀವಿ. ಇವ್ರು ಏನೇನು ಮಾಡ್ತಾ ಇದ್ದಾರೆ ಅದನ್ನ ತೋರಿಸ್ತಾ ಇದ್ದೀವಿ. ಮತ್ತೆ ನಮ್ಗಿರೋದು ನ್ಯಾಯಾಲಯ ಬಿಟ್ಟರೆ ಇನ್ನೆಲ್ಲೂ ನ್ಯಾಯ ಇಲ್ಲ. ನ್ಯಾಯ ಅನ್ನೋದು ಕರ್ನಾಟಕದಲ್ಲಿ ಸತ್ತೋಗಿದೆ, ನಿಜವಾಗೂ ಅದಕ್ಕೆ ಬೆಲೆ ಇಲ್ಲ. ಭೂಮಿಗೋಸ್ಕರ ಹೋರಾಟ ಮಾಡಬೇಕು, ಮಾಡ್ತಾ ಇದ್ದೀವಿ, ಅದು ಬಿಟ್ಟರೆ ಬೇರೆ ಈ ಹೋರಾಟ ಇರುತ್ತೆ, ಯಾವ ತರ ಇದು ನಿರಂತರ ಇರುತ್ತೆ, ಇದು ಎಲ್ಲೂ ಹೋಗೋದಿಲ್ಲ. ನಾನಿರೋದೇ ಹೋರಾಟ ಮಾಡಕ್ಕೆ, ನಾನು ನನ್ನ ಕೊನೆ ಉಸಿರಿರೋವರೆಗೂ ಹೋರಾಟದಲ್ಲೇ ಸಾಯ್ತೀನಿ, ಎಲ್ಲೂ ನಿಲ್ಸೋದಿಲ್ಲ. ಹೋರಾಟ ಅನ್ನೋದು ನನ್ನ ರಕ್ತ, ನಾನು ಅಲ್ಲೇ ಇರ್ತೀನಿ. ಬಟ್ ನ್ಯಾಯ ಸಿಗೋವರೆಗೂ ಯಾರನ್ನು ಬಿಡೋದು, ಇದು ಒಂದೇ ನಿಮಿಷ. ಸೊ ಈಗ ಅಧಿಕಾರಿಗಳವರು ಸ್ಲಮ್ ಬೋರ್ಡು 2ನೇ ಮುಖ್ಯ ಇಂಜಿನಿಯರ್ ಆಗಿದ್ದಾರೆ ಇವರು ಚಂದ್ರಪ್ಪ ಅಂತೇಳಿ, 3ನೇ ಇಂಜಿನಿಯರು ವಿಜಯ್ ಕುಮಾರ್ ಅಂತೇಳಿ 3 ಡಿವಿಷನ್ಸ್ ಅಂತೇಳಿ ಅವರು ಬಂದಿದ್ರು. ಸೊ ಈಗ ಪಾರ್ಟಿಫಿಕೇಷನ್ನು ಮತ್ತು ಪಟ್ಟಿ ಮಾಡೋದು, ನಕ್ಷೆ ಮಾಡೋದು ಮತ್ತು ಎಲ್ಲ ಇದರ ವ್ಯವಸ್ಥೆ ಮಾಡಬಹುದಂತ ಆರ್ಡರ್ ಮಾಡೋದು ಇವರೇನೆ ಮಾಡೋದು, ಅದು ಇವರೇ ಬಂದಿದ್ದಾರೆ ಇವತ್ತು. ಸೊ ನಮಗೆ ಒಂಥರ ಖುಷಿನ ಆಯ್ತು. ಸೊ ಬಡವರಿಗೆಲ್ಲ ಕೆಲಸ ಆಗ್ತಾರದ ಒಂದು ನಮ್ಗೆ ಇವತ್ತು ಕೊಟ್ಟಿದ್ದಾರೆ. ಒಟ್ಟು ಇದು 700 ಜನಕ್ಕೆ ಕೆಲಸ, 700 ಜನಕ್ಕೆ ಆಯ್ತು ಅಂದ್ರೆ ನೆಮ್ಮದಿಯಿಂದ ಬದುಕೋದು, ಬಡವರು ನೆಮ್ಮದಿಯಾಗಿರ್ತಾರೆ. ಮಾಡ್ತೀನಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಒಂದು ವೇಳೆ ಮಾಡಿಲ್ಲ ಅಂತಂದ್ರೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡಿದ್ದೀರಿ, ನಾಳೆ ಸ್ಲಮ್ ಬೋರ್ಡ್ಗೆ ಮುತ್ತಿಗೆ ಹಾಕೋದು ಕನ್ಫರ್ಮ್ ಆಗಿ ಮಾಡ್ತೀವಿ, ಯಾವ್ದನ್ನು ಬಿಡೋದಿಲ್ಲ. ಕಮಿಷನರ್ಗೆ 3 ದಿವಸಕ್ಕೆ ಮುಂಚೆನೆ ಲೆಟರ್ ಕೊಡಕ್ಕೆ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಿದ್ದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನನಗೆ ಮೋಸ ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನನಗೆ ಮೋಸ ಮಾಡಿದೆ. ಇವ್ರು ಪೊಲೀಸ್ ಅಲ್ಲ, ಬ್ರೋಕರ್ಸ್ ಇವರು ಮೋಸ ಮಾಡಿದ್ದಾರೆ ನನಗೆ. 3 ದಿವಸಕ್ಕೆ ಮುಂಚೆನೆ ಸಂಬಂಧಪಟ್ಟ ಅಧಿಕಾರಿಗಳು ತೋರಿಸಿ ಅಂತ ನಾನು 1 ವಾರದಿಂದನೇ ಲೆಟರ್ ಕೊಟ್ಟಿದ್ದೀನಿ. ಇವತ್ತು ಹೋಗ್ಬಿಟ್ಟು ಈ ಥರ ಪ್ರೊಡಕ್ಟ್ಸ್ ಇದೆ ಸರ್, ನೀವು ಬರ್ಬೇಕಂತೇಳಿ ಅವ್ರಿಗೆ ಮಾತು ಕೊಟ್ಟಿದ್ದೆ, ಅವ್ರು ಬರೋರು, ಅವ್ರು ಮಾಡಿಲ್ಲ. ಹಂಗಾಗಿ ಹಿಂಗಾಗಿದೆ. ಈಗ ನನಗೆ ಈ ಕೆಲಸಗಳು ನಡೆದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ಲಮ್ ಬೋರ್ಡ್ ಅನ್ನ ಮುತ್ತಿಗೆ ಹಾಕೋದು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ರು. ಆಧಾರ್ ಕಾರ್ಡ್ ID ಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹೌದು. ಈಗ ವಿಚಾರಕ್ಕೆ ಬಂದಾಗ ಏನಾಗುತ್ತೆ, ಸ್ಥಳ ಇವ್ರದಲ್ಲ ಸರ್, ಅದು ಒಂದು ಜಮೀನು ಮಾಲೀಕ ಇರ್ತಾನೆ. ಆ ಮಾಲೀಕರಲ್ಲಿ ಇವ್ರು ಏನ್ ಮಾಡ್ತಾರೆ, ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿ ಅಲ್ಲಿ ಒಂದು ಎಕರೆನ ಒಂದು 40 ಜನಕ್ಕೆ ಅಂತೇಳಿ ಒಂದೊಂದು 1000 ರೂಪಾಯಿ ಬಾಡಿಗೆ ಕೊಡತ್ರ ಎಲ್ಲರೂ ಒಪ್ಪಂದಕ್ಕೆ 40,000 ರೂಪಾಯಿ ಕೊಟ್ಟು ಆ 1 ಎಕರೆನ ಬಾಡಿಗೆಗೆ ತಗೋತಾರೆ, ತಿಂಗಳ ಬಾಡಿಗೆ. ಅವರು ಏನ್ ಮಾಡ್ತಾರೆ, ಒಂಚೂರು ನೀರು, ಒಂಚೂರು ಕರೆಂಟ್ ಕೂಡ ಕರೆಂಟ್ ಇಲ್ಲ ಬಿಡಿ, ಅದು ಸೋಲಾರ್ ಇಟ್ಕೊಂಡಿದ್ದಾರೆ. ಪಾಪ ಭಾಳ ಕಷ್ಟದಲ್ಲಿ ನೊಂದೋಗ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಕೆಲಸಗಳು ಈ ಥರ ಇದೆ. ಪಾಪ ಅವ್ರಿಗೆ ನಿಮ್ಮ ಸ್ವಂತ ಮನೆ ಇದ್ರೇನೆ ID ಕಾರ್ಡ್ ಕೊಡೋದು ಆಗ್ತಾ ಇಲ್ಲ, ಇನ್ನು ಗುಡ್ಸಲಿಗೆ ಎಲ್ಲಿಂದ ಕೊಡ್ತಾರೆ? ಅವ್ರ ಜಾಗ ಅಲ್ಲ, ಅವ್ರ ಊರಲ್ಲ, ಅವ್ರು ಇದಲ್ಲ, ಎಂತ ಮತ್ತೆ ಹೆಂಗೆ ಕೊಡ್ತಾರೆ? ಕೊಡಬೇಕಾದ ಅಧಿಕಾರಿಗಳೇ ಮಲ್ಕೊಂಡವ್ರೆ. ಮತ್ತೆ ಇವ್ರು ಬಂದು ಕೇಳ್ತಾರೆ ಅವ್ರದ್ದು ಏನೇನೈತೆ ದಾಖಲೆ ಕೊಡಿ, ದಾಖಲೆ ಎಲ್ಲಿಂದ ಕೊಡ್ತಾರೆ? ದಾಖಲೆ ಹೇಳಿ ಸರ್, ನೀವೇ ಹೇಳಿ, ಎಲ್ಲಿಂದ ಕೊಡ್ತಾರೆ? ಅದಕ್ಕೆ ಏನ್ ಹೇಳ್ತೀರಾ? ಆದ್ರೆ ಈಗ ನಾವೀಗ ಏನ್ ಹೇಳೋದಂದ್ರೆ ಇದು ಕರ್ನಾಟಕ ಬೋರ್ಡ್, ಬೆಂಗಳೂರು ಬೋರ್ಡ್ ಅಲ್ಲ, ಇದು ಕರ್ನಾಟಕ ಬೋರ್ಡ್. ನಾನು ಹೇಳ್ತಾರೆ ಕರ್ನಾಟಕದಿಂದ ಯಾವುದೋ ಒಂದು ದಾಖಲೆ ಇತ್ತು ಅಂದ್ರೆ ಅವ್ರ ಮನೆ ಕೊಡೋದು ಏನೋ ಡೌಟ್ ಇಲ್ಲ, ಮಾಡ್ಬೋದು. ಯಾವ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ತಾವು ಹೇಳೋದೇನಂದ್ರೆ ಈಗ ಇಲ್ಲಿ ಮನೆ ಕಟ್ಟ ಮೇಲೆ ನಾವು ಆಧಾರ್ ಕಾರ್ಡು ID ಕಾರ್ಡು ಮಾಡ್ಕೊಬಹುದು, ಇಲ್ಲ ಹೆಂಗ್ ಮಾಡ್ತಾರೆ? ನಮಗೆ ಜಮೀನು ಕೊಟ್ಬಿಟ್ರೆ ವೋಟರ್ ಐಡಿನೂ ಮಾಡ್ತೀವಿ, ಆಧಾರ್ ಕಾರ್ಡು ಮಾಡ್ತೀವಿ, ರೇಷನ್ ಕಾರ್ಡು ಮಾಡ್ತೀವಿ, ಎಲ್ಲ ಮಾಡ್ಕೋತೀವಿ. ಅದಕ್ಕೆ ತಮ್ಮ ಹೋರಾಟ ನಡೀತಾ ಇರೋದು. ಹೌದು. ಇದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಿದ್ದೀವಿ. ಸೊ ಯಾರಿಗೂ ನಾವು ಬಿಡೋದಿಲ್ಲ, ಬಿಡೋಕೆ ಮಾತಿಲ್ಲ. ಎಲ್ಲರಿಗೂ ನ್ಯಾಯ ಸಿಗಬೇಕು, ಸಿಗೋರು ನಾವು